ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಮನೆ ಆಚೆ ಹಾಕಿದ್ದೀವಿ. ಅಕ್ಕಪಕ್ಕ ಗಾಳಿ ತುಂಬ ಚೆನ್ನಾಗಿ ಬೀಸ್ತಾ ಇತ್ತು ಇವತ್ತು. ಅದಕ್ಕೆ ಗಾಳಿಗೆ ಶೇಕ್ ಆಗ್ತಾಯಿತ್ತು, ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ವಿಡಿಯೋ ಮಾಡಿಕೊಂಡೆ. ಆಮೇಲೆ ಇವತ್ತು ಮ್ಯಾಟ್ ಎಲ್ಲ ತೊಳೆದು ಹಾಕೋಣ ಅಂತ ಹೇಳ್ಬಿಟ್ಟು ನೆನೆಸ್ಬರೋಣ ಅಂತ ನಾನು ನನ್ನ ಮಗಳ ಮೇಲೆ ಹೋಗ್ತಾಯಿದ್ದೀವಿ. ಬೆಳಿಗ್ಗೆನೇ ಇವಾಗ ಇದ್ದಿದ್ದಾಳೆ ಇನ್ನು ಅವಳು. ಆಮೇಲೆ ಇವತ್ತು ಟಿಫನ್ಗೆ ಟೊಮೊಟೊ ದೋಸೆ ಮಾಡ್ತಾಯಿದ್ದೀನಿ. ಹೆಂಗಪ್ಪ ಅಂದರೆ ಅದಕ್ಕೆ ಒಂದು ಎರಡು ಮೂರು ಟೊಮೊಟೊ ತಗೊಂಡಿದ್ದೆ, 1 ಇಂಚು ಶುಂಠಿ ತಗೊಂಡಿದ್ದೀನಿ. ಆಮೇಲೆ ಅದಕ್ಕೆ 1 ಸ್ಪೂನ್ ಖಾರದ ಪುಡಿ, ಆಮೇಲೆ ಸ್ವಲ್ಪ ಅರಶಿನ ಪುಡಿ, ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಇವಾಗ ರುಬ್ಕೊಳ್ಳೋದು. ನುಣ್ಣಗೆ ರುಬ್ಕೋಬೇಕು, ನೀರೇನು ಹಾಕೋದು ಬೇಡ, ಹಂಗೆ ರುಬ್ಬೋದು. ರುಬ್ಬಿದ ಮೇಲೆ ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾಯಿದ್ದೀನಿ. ಅದ್ರ ಜೊತೆಗೆ 1 ಕಪ್ ಸಣ್ಣ ರವೆ, ಅಂದರೆ ಚಿರೋಟಿ ರವೆ ತಗೊಂಡಿದ್ದೀನಿ ನಾನು. ಚಿರೋಟಿ ರವೆ ಮತ್ತು ಒಂದು 1/4 ಬೌಲಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೆ. ಅಕ್ಕಿ ಹಿಟ್ಟು ಹಾಕಬೇಕಿತ್ತು, ಅಕ್ಕಿ ಹಿಟ್ಟು ಖಾಲಿ ಆಗಿಬಿಟ್ಟಿತ್ತು, ಹಾಗಾಗಿ ಗೋಧಿ ಹಿಟ್ಟು ಹಾಕಿದ್ದೀನಿ. ಅದೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಅದು ಗಂಟು ಬೀಳುತ್ತಲ್ವ, ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಮಿಕ್ಸ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಅದು ತುಂಬ ತೆಳ್ಳಗೆ ಬರಬೇಕು. ತೆಳ್ಳಗಿದ್ರೇ ಅದು ದೋಸೆ ಚೆನ್ನಾಗಿ ಬರೋದು. ನೀರು ಹಾಕಿ ಇವಾಗ ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಹೆಚ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾಯಿದ್ದೀನಿ. ಆಮೇಲೆ ಒಂದು 10 ಕಾಳಷ್ಟು ಮೆಣಸನ್ನು ಕುಟ್ಕೊಂಡು ಪುಡಿ ಮಾಡ್ಕೊಂಡಿದ್ದೆ, ಆ ಮೆಣಸಿನ ಪುಡಿನ ಹಾಕ್ಕೊಳ್ತಾಯಿದ್ದೀನಿ. ಆವಾಗಲೇ ಉಪ್ಪು ಸ್ವಲ್ಪ ಹಾಕಿದ್ದೆ, ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾಯಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು 10 ನಿಮಿಷ ಬಿಡಬೇಕು. ಒಂದು 10 ನಿಮಿಷ ಏನು, ಒಂದು 10 ನಿಮಿಷಕ್ಕಿಂತ ಜಾಸ್ತಿ ಬಿಟ್ರೇ ಅದು ಚೆನ್ನಾಗಿ ಬರೋದು ದೋಸೆ. ಆಮೇಲೆ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ. ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ, 1/4 ಗಂಟೆ ಅದನ್ನು ನೆನೆಸೋಕ್ಕಿಡಬೇಕು. ಆಮೇಲೆ ಇವಾಗ ತವಕ್ಕೆ ಈರುಳ್ಳಿ ಉಜ್ಜಿದ್ರೆ ತವಾನೂ ಹಾಳಾಗಲ್ಲ, ದೋಸೆನೂ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಫಸ್ಟಿಂದನೂ ಈರುಳ್ಳಿ ಉಜ್ಜಿನೇ ದೋಸೆ ಹಾಕೋದು. ಹಾಕಿದ್ಮೇಲೆ ಇವಾಗ ದೋಸೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬಂದಿತ್ತು ದೋಸೆ, ಆದರೆ ಅದು ಸ್ವಲ್ಪ ಎತ್ತೋದು ಸ್ವಲ್ಪ ಕಷ್ಟ. ಬೆಂದ ಮೇಲೆ ಒಂದು ಚಾಕು ಅಥವಾ ಒಂದು ಚಿಕ್ಕ ಸ್ಪೂನ್ ಏನಾದರೂ ತಗೊಂಡು ನಿಧಾನಕ್ಕೆ ಸೈಡಲ್ಲಿ ಎತ್ಬಿಟ್ರೆ ಆಮೇಲೆ ನೀಟಾಗಿ ಎದ್ದೇಳುತ್ತೆ. ನೀಟಾಗಿ ಎತ್ಬೋದು ಅದನ್ನು, ದೋಸೆನ. ಇದಕ್ಕೆ ಚಟ್ನಿ ಏನು ಬೇಡ ಅನಿಸುತ್ತೆ, ಹಂಗೆ ತಿಂದರೆ ಚೆನ್ನಾಗಿರುತ್ತೆ. ಆದರೆ ನನ್ನ ಮಗ, ಅವನಿಗೆ ಎಂಥದ್ದಾದರೂ ದೋಸೆ ಮಾಡಲಿ, ಅವನಿಗೆ ಚಟ್ನಿ ಬೇಕೇ ಬೇಕು. ಅದಕ್ಕೆ ನಾನು ಇದಕ್ಕೆ ಕಾಯಿ ಚಟ್ನಿ ಮಾಡಿದ್ದೆ. ಕಾಯಿ ಚಟ್ನಿ ಮತ್ತು ದೋಸೆ ತುಂಬ ಚೆನ್ನಾಗಿತ್ತು ಇದು. ನೋಡಿ, ಈ ಥರ ಬಂದಿದೆ ದೋಸೆ. ಪೇಪರ್ ಥರ ಗರಿಯಾಗಿ ಬಂದಿತ್ತು. ಅದು ಫಸ್ಟ್ ಹಾಕಿದ ದೋಸೆಗಿಂತ ಲಾಸ್ಟಿಗೆ ಅದು ತವಾ ಕಾದ್ಮೇಲೆ ಹಾಕ್ತಾ ಹೋದರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಆಮೇಲೆ ಮೇಲ್ಗಡೆ ಬಂದೆ, ಟಿಫನ್ ಎಲ್ಲ ತಿಂದ್ಬಿಟ್ಟು ಮೇಲ್ಗಡೆ ನನ್ನ ಮಗನ್ನೆಲ್ಲ ಸ್ಕೂಲಿಗೆ ಕಳಿಸಿ, ಇಲ್ಲಿ ಕೋಳಿ ಇದೆ ನಮ್ಮ ಮನೆ ಹಿಂದೆ. ಅವಂತೂ ಬೆಳಗ್ಗೆ ಆದರೂ ಅಷ್ಟೇ, ಮಧ್ಯಾಹ್ನ ಆದರೂ ಅಷ್ಟೇ, ರಾತ್ರಿ ಆದರೂ ಅಷ್ಟೇ, ಮಲಕ್ಕೊಳ್ಳೋಕ್ಕೆಲ್ಲ ಕುತ್ಕೊಳ್ಳೋಕ್ಕೂ ಬಿಡೋಲ್ಲ, ಅಷ್ಟು ಜೋರಾಗಿ ಕೂಗ್ತಾ ಇರುತ್ತೆ. ಕೂಗೋದು ಹೆಂಗೆ ಅಂದರೆ ಅವರು ಜಗಳ ಆಡಬೇಕಾದ್ರೆ ಎಷ್ಟು ಜೋರು ಸೌಂಡ್ ಮಾಡ್ತಾರೆ ಅವರು ಅಂತಂದರೆ ಅಷ್ಟು ಜೋರಾಗಿ ಕಿತ್ತಾಡೋದು. ಅದಕ್ಕೆ ಒಂದು ವಿಡಿಯೋ ಮಾಡಿಕೊಂಡೆ. ಓಂ ಶಾಂತಿ ಶಾಂತಿ. ಅನ್ನಪೂರ್ಣೆ ಸದಾ ಪೂರ್ಣೆ
ಶಂಕರ ಪಾನವಲ್ಲವೇ ನಿದ್ರಾವಯ್ಯಗೆ ಸಿದ್ಧತೆ ಭಿಕ್ಷಾಂದೇವಿ ದತ್ತಾಯ ಚ. ನನ್ನ ಮಗಳು ಆ ಶ್ಲೋಕನ ಎಲ್ಲಿ ಕೂತ್ರು ಎಲ್ಲಿ ನಿಂತರು ಅವಳಿಗದು ಶ್ಲೋಕ ಹೇಳೋದು ಸಾಂಗ್ ಆಗಿಬಿಟ್ಟಿದೆ. ಯಾವಾಗೂ ಹೇಳ್ತಾನೆ ಇರ್ತಾಳೆ. ಅವಳು ಕರೆಕ್ಟಾಗಿ ಹೇಳ್ತಾಳೆ. ಆದರೆ ನಮಗೆ ಅವಳದು ನಾಲಿಗೆ ಸ್ವಲ್ಪ ಇನ್ನೂ ಇದಾಗುತ್ತಲ್ವ, ಅದಕ್ಕೋಸ್ಕರ ನಮಗೆ ಆ ಥರ ಕೇಳಿಸುತ್ತೆ ಅಷ್ಟೇ. ಆಮೇಲೆ ನಾನು ವೀಡಿಯೋನ ಮತ್ತೆ ಸ್ಟಾರ್ಟ್ ಮಾಡಿರೋದು ಯಾರಿಗೆ ಎಷ್ಟು ಖುಷಿ ಕೊಟ್ಟಿದ್ಯೋ ಗೊತ್ತಿಲ್ಲ. ಆದರೆ ಬಟ್ ಒಂದಿಬ್ಬರಿಗಂತೂ ತುಂಬ ಖುಷಿ ಕೊಟ್ಟಿದೆ. ಯಾರಪ್ಪ ಅಂತಂದರೆ ಒಂದು ನಮ್ಮ ಅತ್ತೆ ಮಗಳು, ಅಂದರೆ ಅವಳದು ಯೂಟ್ಯೂಬ್ ಚಾನಲ್ ಇದೆ ನಮ್ರತಾ ಅಂತ ಹೇಳ್ಬಿಟ್ಟು, ಅವಳೊಬ್ಳು. ಮತ್ತು ಇನ್ನೊಬ್ಬರು ನನ್ನ ಫ್ರೆಂಡ್ ಲತಾ ಅಂತ ಹೇಳಿ, ಅವರಿಬ್ಬರು ಅಷ್ಟೇ. ಯಾವಾಗೂ ನನ್ನ ವೀಡಿಯೋ ಸ್ಟಾಪ್ ಮಾಡಿದಾಗಿಲ್ಲ, ಯಾಕೆ ಸ್ಟಾಪ್ ಮಾಡಿದೆ ಅಂತ ಡೇ ಒನ್ನಿಂದನೂ ನಾನು ಸ್ಟಾಪ್ ಮಾಡಿದ ಮೇಲೆ ಅವಳಂತೂ ನಮ್ಮ ಅತ್ತೆ ಮಗಳು, ಅಕ್ಕ ಯಾಕೆ ಸ್ಟಾಪ್ ಮಾಡಿದ್ಯಾ, ಸ್ಟಾರ್ಟ್ ಮಾಡು, ವೀಡಿಯೋ ಹಾಕು, ಅದು ಮಾಡು, ಇದು ಮಾಡು, ಒಂದು ಮೆಸೇಜ್ ಮಾಡಲಿ, ಕಾಲ್ ಮಾಡಲಿ, ಎದುರಿಗೆ ಬರಲಿ, ಸಿಕ್ಕಲಿ, ಯಾವಾಗಲೂ ಅವಳು ಹೇಳ್ತಿದ್ದು ಒಂದೇ, ನೀನು ವೀಡಿಯೋ ಸ್ಟಾರ್ಟ್ ಮಾಡಕ್ಕ ಅಂತ. ಇವಾಗ ನಿನ್ನೆ ವೀಡಿಯೋ ನೋಡಿ ಅವ್ರಿಗಿಬ್ಬರಿಗೂ ಹೇಳಿಲ್ಲ ನಾನು ಮತ್ತೆ ವೀಡಿಯೋ ಹಾಕ್ತಿದ್ದೀನಿ ಅಂತ. ಫುಲ್ಲು ಒಂಥರ ಸರ್ಪ್ರೈಸ್ ಕೊಡಬೇಕಂತಲೇ ನಾನು ಹೇಳಿರಲಿಲ್ಲ. ನೋಡಿದ ತಕ್ಷಣ ಫುಲ್ಲು ಮೆಸೇಜು, ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀಯ ಅಂತ ಫುಲ್ ಖುಷಿಯಾಗಿ ಮೆಸೇಜ್ ಹಾಕಿದ್ರು. ಮತ್ತು ನನ್ನ ಫ್ರೆಂಡ್ ಲತನ ಬಗ್ಗೆ ಕೇಳೋಕ್ಕೆ ತುಂಬಾ ಇದೆ. ಏನು ಹೇಳಲಿ, ನಿಜವಾಗೂ ನನಗಂತ ಒಂದು ಒಳ್ಳೆ ಫ್ರೆಂಡ್ ಲತಾ ಸಿಕ್ಕಿದ್ದಾಳೆ. ಏನೇ ಆಗಲಿ ಫೋನಲ್ಲಿ ಎಷ್ಟೊತ್ತು ಮಾತಾಡ್ತೀವಿ ಅಂತಂದರೆ ಪ್ರತಿಯೊಂದು ವಿಷಯನೂ ಅವಳದ್ದು ಏನಿರುತ್ತೆ, ನಂದು ಏನಿರುತ್ತೆ ಎಲ್ಲ ಮಾತಾಡ್ತೀವಿ. ಅವಳು ಯಾವಾಗೂ ಹೇಳ್ತಾ ಇದ್ದಿದ್ದಷ್ಟೇ, ನಾವು ಮುಂಚೆ ಇದ್ದ ಮನೆ ಹತ್ರ ಅವಳ ಮಗ ನನ್ನ ಮಗ ಒಂದೇ ಸ್ಕೂಲ್ಗೆ ಹೋಗ್ತಿದ್ದು. ಹಾಗಾಗಿ ಡೈಲಿ ನಾವು ಇಬ್ಬರು ಸಿಗ್ತಾಯಿದ್ವಿ, ಮಾತಾಡ್ತಾಯಿದ್ವಿ. ಆ ಮನೆಯಿಂದ ಈ ಮನೆಗೆ ನಮ್ಮ ಮನೆಗೆ ಶಿಫ್ಟ್ ಆಗಬೇಕಾದ್ರೆ ಅವಳು ಹೇಳಿದ್ದಷ್ಟೇ, ನೀನು ವೀಡಿಯೋ ಮಾತ್ರ ಬಿಡಬೇಡ ಆಶಾ, ವೀಡಿಯೋ ಹಾಕು, ಯಾಕಂದರೆ ಇನ್ಮೇಲೆ ಡೈಲಿ ನಿನ್ನನ್ನು ನೋಡೋಕ್ಕಾಗಲ್ಲ. ಅಟ್ಲೀಸ್ಟ್ ವೀಡಿಯೋದಲ್ಲಾದರೂ ನಿನ್ನನ್ನು ನೋಡ್ತೀನಿ ಅಂತ. ಯಾರು ನೋಡಲಿಲ್ಲ ಅಂದರೂ ನಾನು ನನ್ನ ಮಗಳು ಮಾತ್ರ ನಿನ್ನನ್ನು ನಿನ್ನ ವೀಡಿಯೋ ನೋಡ್ತೀವಿ, ಹಾಕು, ಬಿಡಬೇಡ ಅಂತ ಹೇಳಿ. ಹಂಗಾಗಿ ಅವಳು ಫುಲ್ಲು ಖುಷಿಯಾಗ್ಬಿಟ್ಲು. ನನ್ನ ಶಾರ್ಟ್ಸ್ ನೋಡಿನೇ ಅವಳು ಶಾರ್ಟ್ಸ್ ಹಾಕಿದ್ಮೇಲೆ ಖುಷಿಪಟ್ಟಿದ್ಲು. ಸದ್ಯ ಬಿಡು, ಏನೋ ಒಂದು ಹಾಕ್ಬಿಟ್ಟಲ್ಲ ನೀನು, ಡೈಲಿ ನೀನು ನೋಡ್ಬೋದಲ್ಲ ಅಂತ ಇವಾಗ ವೀಡಿಯೋ ಹಾಕಿರೋದಕ್ಕೆ ತುಂಬ ಖುಷಿಪಟ್ಟಿದ್ದಾಳೆ. ನಾನು ಫಸ್ಟ್ನೇ ವೀಡಿಯೋ ಹಾಕೋದ್ಕಿಂತ ಒಂದು 20 ನಿಮಿಷ ಮುಂಚೆ ಇನ್ನೂ ಅವಳು ಫೋನ್ ಮಾಡಿ ಮಾತಾಡಿದೆ. ಆದರೆ ಹೇಳಿರಲಿಲ್ಲ ನಾನು ಈ ಥರ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ. ಹಂಗಾಗಿ ಅವಳ ಮಗಳು ಯಾವಾಗಲೂ ಹೇಳ್ತಾಳೆ, ಅವಳ ಮಗಳು ಯಾವಾಗಲೂ ನಿನ್ನ ವೀಡಿಯೋ ಹಾಕ್ಕೊಂಡು ಕೂತಿರ್ತಾಳೆ, ಅವಳಿಗೋಸ್ಕರನಾದರೂ ನೀನು ವೀಡಿಯೋ ಮಾಡು ಅಂತ ಹೇಳಿ. ಓಕೆ ಅಷ್ಟೇ. ಆಮೇಲೆ ಎಲ್ಲ ಕೆಲಸ ಮುಗಿಸ್ತಾಯಿದ್ದೀನಿ. ಇವತ್ತು ಬೆಳಗ್ಗೆನೇ ಕೆಲಸ ಮುಗಿಸ್ತಿದ್ದೀನಿ. ಯಾಕಂದರೆ ನನ್ನ ಮಗಂದು ಇವತ್ತು PTM ಇತ್ತು, ಲಾಸ್ಟ್ PTM. ಅದಕ್ಕೋಸ್ಕರ ಸ್ಕೂಲ್ ಹತ್ರ ಹೋಗ್ಬೇಕಿತ್ತು. ಹಂಗಾಗಿ ಬೇಗ ಸ್ವಲ್ಪ ಎಲ್ಲ ಇವನು ತೊಳೆದಾಕ್ಬಿಟ್ಟು ಸ್ನಾನ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಇವಾಗೆಲ್ಲ ತೊಳೆದಾಕ್ತಾಯಿದ್ದೀನಿ. ಬೇಗ ಸ್ಕೂಲ್ ಹತ್ರ ಹೋಗಬೇಕು. ಆಮೇಲೆ ಇನ್ನೊಂದು ಹೇಳಬೇಕು, ಏನಂದರೆ ನಾವು ಏನೋ ಅಂದ್ಕೊಳ್ತೀವಿ, ಅದು ಇನ್ನೇನೇನೇನೋ ಆಗ್ತಾಯಿರುತ್ತೆ. ಈ ಲೈಫ್ ಅಂದರೆ ಏನಂದರೆ ಒಂಥರ ಸರ್ಪ್ರೈಸ್ ಅನ್ನೋ ಥರ ಇರುತ್ತೆ. ನನ್ನದೇ ಕಾಯಿಲೆ ದೊಡ್ಡದು. ಇವಾಗ ಹೆಂಗೆ ಅಂದರೆ ಅದು ಹಂಗೆ ಆಗಿರುತ್ತೆ. ನಮಗೇನಾದರೂ ಒಂದು ಪ್ರಾಬ್ಲಮ್ ಆಯಿತು ಅಂದರೆ ನಮ್ಮ ಪ್ರಾಬ್ಲಮ್ಮೇ ದೊಡ್ಡದು ನಮಗೆ ಅನ್ನೋ ಥರ ನಾವು ಅಂದ್ಕೊಂಡಿರ್ತೀವಿ. ಆದರೆ ನಮ್ಮ ಅಕ್ಕಪಕ್ಕ ಇರೋರು ಅಥವಾ ನಮ್ಮ ಜೊತೆಗಿರೋರು, ನಮ್ಗೆ ತುಂಬ ಹತ್ರದವ್ರಿಗೆ ಏನಾದರೂ ಹುಷಾರು ತಪ್ಪಿದ್ರು, ಏನಾದರೂ ಕಾಯಿಲೆ ಆಯಿತು ಅಂತ ಅಂದಾಗ, ಅವ್ರಿಗೆ ನಮಗಿಂತ ಸ್ವಲ್ಪ ದೊಡ್ಡದು ಏನಾದರೂ ಆಯಿತು ಅಂದಾಗ ಅವಾಗ ನಮಗಾಗಿರೋದು ಅವ್ರ ಮುಂದೆ ಚಿಕ್ಕದಾಗಿ ಕಾಣಿಸುತ್ತೆ. ಅದು ಹಂಗೇ ಇವಾಗ ನನಗೆ ಹುಷಾರಿಲ್ಲ ಅಂತ ಕೊರಗ್ತಿದ್ದಾಗ ನಮಗೆ ಬೇಕಾಗಿರೋರು ತುಂಬ ಹತ್ರದವರು, ಅವರು ಹುಷಾರು ತಪ್ಪಿದ್ದಾರೆ ಅಂತ ಅನ್ನೋದು ಕೇಳಿದಾಗ ಹೆಂಗಾಗುತ್ತೆ ಅಂತಂದರೆ, ಮನುಷ್ಯ ಎಷ್ಟು ಏನೇ ಸಂಪಾದನೆ ಮಾಡಿದ್ರೂ ಆರೋಗ್ಯ ಇರಬೇಕು. ಆರೋಗ್ಯ ಇದ್ರೇ ಅವನು ಏನು ಸಂಪಾದನೆ ಮಾಡಿದ್ದಕ್ಕೂ ಅದಕ್ಕೊಂದು ಬೆಲೆ ಇರೋದು. ದೇವರು ಎಲ್ರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ಳೋಣ ಅಷ್ಟೇ. ಆಮೇಲೆ ಟೈಮ್ ಆಯಿತು, ಹೊರಟೆ ಸ್ಕೂಲ್ ಹತ್ರ ಹೋಗಬೇಕಿತ್ತು.
ಆಮೇಲೆ ಅಲ್ಲಿ ಮನೇಲಿ ಮಾವಿನಕಾಯಿ ಇತ್ತು, ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ತಿಂದೆ. ಇನ್ನೂ ಅಲ್ಲಿ ಜುಮ್ ಅಂತ ಇದೆ. ನನ್ನ ಮಗಳು ಬೇರೆ 2 ಜಡೆ ಹಾಕ್ಕೊಂಡು ರೆಡಿ ಆಗ್ತಾಯಿದ್ದಾಳೆ. ರೆಡಿ ಆಗಿದ್ದಾಳೆ ಅವಳು. ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಟೈಮ್ ಸಿಕ್ಕಾಗ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬುಕ್ಸ್ ಬೇರೆ ತರೋದಿತ್ತು ನನ್ನ ಮಗಂದು, ಸೊ ತಗೊಂಡು ಬಂದ್ವಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.